ದೇಶದಲ್ಲಿ ನಿಧಾನಗತಿಯಲ್ಲಿ ಕರೋನಾ ತನ್ನ ಸಂಖ್ಯೆಯನ್ನ ಹೆಚ್ಚಳ ಮಾಡ್ಕೊಳ್ತಾ ಇದೆ. ಪ್ರಮುಖವಾಗಿ ನಮ್ಮ ರಾಜ್ಯ ಅಂತ ತಗೊಂಡಾಗ ಈಗಾಗಲೇ ಹಲವು ಹಂತದ ಸಭೆಗಳಾಗಿದೆ ಕರೋನಾಗೆ ಸಂಬಂಧಪಟ್ಟಂತೆ. ರಾಜ್ಯದಲ್ಲಿ ಕರೋನಾ ಆತಂಕ ಮನೆ ಮಾಡ್ತಾ ಇದ್ದು ಪ್ರಮುಖವಾಗಿ ಸ್ಕೂಲು ಮತ್ತು ಕಾಲೇಜುಗಳ ಮೇಲೆ ಆರೋಗ್ಯ ಇಲಾಖೆ ನಿಗಾ ಇಟ್ಟಿದೆ. ಜನವರಿ ಸಂದರ್ಭದಲ್ಲಿ ಅಂದ್ರೆ ಮುಂದಿನ ತಿಂಗಳು ಅಥವಾ ಮುಂದಿನ ವರ್ಷದಿಂದ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಮಾಸ್ಕ್ ಕಡ್ಡಾಯ ಮಾಡೋ ಸಾಧ್ಯತೆ ಇದೆ. ಏನು ತಪ್ಪಿಲ್ಲ ಮಾಡಿದ್ರು. ತಜ್ಞರ ರಿಪೋರ್ಟ್ ಮೇಲೆ ಟಫ್ ರೂಲ್ಸ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳೋಕೆ ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ರೆಡಿ ಆಗ್ತಾ ಇದೆ. ಈಗ ಜನವರಿ ಅಂದ್ರೆ ಈಗ ಆಲ್ರೆಡಿ ಆಲ್ಮೋಸ್ಟ್ ಹಲವು ಸ್ಕೂಲ್ಗಳಿಗೆ ಈ ಕ್ರಿಸ್ಮಸ್ ರಜೆ ಶುರುವಾಗ್ಬಿಟ್ಟಿರುತ್ತೆ. ಕ್ರಿಸ್ಮಸ್ ರಜೆ ಕೊಡದಲ್ಲೇ ಇರುವಂತಹ ಶಾಲೆಗಳಲ್ಲಿ ಇನ್ನೊಂದು ವಾರ ಶಾಲೆಯನ್ನ ನಡೆಸ್ತಾರೆ. ಮುಂದಿನ ವರ್ಷಕ್ಕೆ ಕಾಲಿಟ್ಟೇ ಬಿಡ್ತೀವಿ ಜನವರಿಗೆ. ಇದೇ ರೀತಿಯಾಗಿ ಕರೋನಾ ನಂಬರ್ಸ್ನ ಗೇನ್ ಮಾಡ್ಕೊಳ್ತಾ ಇದ್ರೆ ಸ್ಕೂಲ್ಗಳಲ್ಲಿ ಇದೀಗ ಮಾಸ್ಕ್ ಕಡ್ಡಾಯ ಮಾಡೋ ಸಾಧ್ಯತೆ ಇದೆ. BMTC, KSRTC ಬಸ್ ಜೊತೆಗೆ ಮಾರ್ಕೆಟ್ ಇಂತಹ ಕಡೆ 60 ವರ್ಷ ಮೇಲ್ಪಟ್ಟವರು, ಬಾಣಂತಿಯರು, ಗರ್ಭಿಣಿಯರು ಮಾಸ್ಕ್ ಕಡ್ಡಾಯ ಅವರಿಗೆ ಅಂತ ಈಗಾಗಲೇ ಹೇಳಿದ್ದಾರೆ. ಸ್ಕೂಲ್ ಮಕ್ಕಳು ವಿಚಾರ ಅಂತ ಬಂದಾಗ ಯಾಕಂತ ಹೇಳಿದ್ರೆ ಅದು ಕರೋನಾ ಹಬ್ಬ ಆಗ್ಬಾರ್ದು. ಗುಂಪಲ್ಲಿ ಮಕ್ಳು ಇರ್ತವೆ. ಮತ್ತೆ ಎಷ್ಟೇ ಹೇಳಿದ್ರು ಕೂಡ ಅವ್ರ ಬಳಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಮಕ್ಳ ಹತ್ರ. ಈಗ ಏನು ಶಾಲಾ ಕಾಲೇಜ್ನಲ್ಲಿ ಕರೋನಾ ರೂಲ್ಸ್ ಹೇಗೆ ತರಬಹುದು ಅಂತ ನೋಡೋದಾದ್ರೆ ಜನವರಿ ಮೊದಲ 2 ವಾರದ ಕೇಸ್ಗಳನ್ನ ನೋಡ್ಕೊಂಡು ಈ ಸ್ಕೂಲ್ಗಳಲ್ಲಿ ಕಂಪಲ್ಸರಿ ಮಾಸ್ಕ್ ಅಂತ ಮಾಡಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡ್ಕೊಳ್ತಾರೆ. ಸೊ ಅಲ್ಲಿಗೆ ಜನವರಿ 14ನೇ ತಾರೀಕು ಅಂದ್ರೆ ಹತ್ತತ್ರ ಸಂಕ್ರಾಂತಿ ಹಬ್ಬದ ತನಕ ಕಾಯ್ತಾರೆ. ಕೇಸ್ಗಳು ಹಿಂಗೆ ಜಾಸ್ತಿ ಆಗ್ತಾ ಹೋಗುತ್ತಾ ಹೇಗೆ ಅಂತ. ಕೇಂದ್ರ ಮತ್ತು ಆರೋಗ್ಯ ಇಲಾಖೆಯ ಮಾರ್ಗಸೂಚಿ ನೋಡ್ಕೊಂಡು ನಿಯಮವನ್ನ ರಾಜ್ಯ ಸರ್ಕಾರದಲ್ಲೂ ಕೂಡ ಒಂದು ಹೇರ್ತಾರೆ. ಕೇಂದ್ರ ಮತ್ತು ಆರೋಗ್ಯ ಇಲಾಖೆ ಜೊತೆಗೆ ಈಗಾಗಲೇ ಹಲವು ರಾಜ್ಯಗಳು, ಅದರಲ್ಲಿ ನಮ್ಮ ರಾಜ್ಯವೂ ಸೇರಿದಂತೆ ಒಂದು ಸುತ್ತಿನ ಸಭೆಯನ್ನ ಮಾಡಿದ್ದಾರೆ. ಅಲ್ಲಿಗೆ ಇಲ್ಲಿನ ಡೇಟಾವನ್ನ ಕೊಟ್ಟಿದ್ದಾರೆ. ಎಷ್ಟೆಷ್ಟು ಈಗ ಆಕ್ಟಿವ್ ಕೇಸ್ಗಳೆಷ್ಟಿದೆ, ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಹೇಗೆ ಜಾಸ್ತಿ ಆಗ್ತಾ ಇದೆ, ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅಷ್ಟೊತ್ತಿಗೆ ಇಡೀ ದೇಶದಲ್ಲೇ ಕರೋನಾ ಜಾಸ್ತಿ ಆಗ್ಬಿಟ್ರೆ ಅವ್ರೇನಾದ್ರೂ ರೂಲ್ಸ್ ಹೊರಡಿಸಿದ್ರೆ ಅದನ್ನ ನೋಡ್ಕೊಂಡು ಇಲ್ಲಿ ಜಾರಿಗೆ ತರುವಂತದ್ದು ಅಂತ. ಕೇಸ್ ಹೆಚ್ಚಾಯಿತು ಅನ್ಕೊಳ್ಳಿ, ಮಾಸ್ಕ್ ಕಂಪಲ್ಸರಿ ಅಥವಾ ಕಡ್ಡಾಯ ಮಾಡೋದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತಾರೆ. ಇವೆಲ್ಲವೂ ಕೂಡ ನಾವು ಸ್ಕೂಲ್ ಕಾಲೇಜಲ್ಲಿ ಏನಾಗ್ಬೋದು, ಯಾವಾಗಿಂದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದೀವಿ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋಕೆ ಅಗತ್ಯ ನಿಯಮ ರೂಪಿಸೋದು. ಒಂದು ಬೆಂಚಲ್ಲಿ 4 ಜನ 5 ಜನ ಕೂರ್ಕೊಡೆ, ಇಬ್ರು ಕೂರಿಸುವಂಥದ್ದು, ಆ ಕಡೆ ಮೂಲೆಗೆ ಈ ಕಡೆ ಮೂಲೆಗೆ, ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಸುವಂಥದ್ದು. ಜೊತೆಗೆ ಲಂಚ್ ಟೈಮಲ್ಲಿ ಹತ್ತತ್ರ ಕುತ್ಕೊಳ್ಬೇಡಿ, ಒಬ್ರು ಬಾಕ್ಸ್ ಒಬ್ರು ಶೇರ್ ಮಾಡಬೇಡಿ, ಈ ರೀತಿಯ ರೂಲ್ಸ್ ಗಳನ್ನ. ಬಟ್ ಸ್ಕೂಲ್ಗಳಲ್ಲಿ ತುಂಬಾ ಕಷ್ಟ ಈ ರೀತಿಯಾಗಿ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು. ನೋಡೋಣ ಏನ್ ಮಾಡ್ತಾರೆ. ಆರೋಗ್ಯ ವ್ಯತ್ಯಾಸ ಇರೋ ಮಕ್ಕಳನ್ನ ಪ್ರತ್ಯೇಕ ಕೊಠಡಿಗಳಲ್ಲಿ ಇರಿಸೋ ಕ್ರಮ ಅಂದ್ರೆ ಕರೋನಾದ ಸಿಂಪ್ಟಮ್ಸ್, ಗುಣಲಕ್ಷಣಗಳು ಕಂಡು ಬಂದ್ರೆ ಅಂತಹ ಮಕ್ಕಳನ್ನ ಸ್ವಲ್ಪ ಟೆಸ್ಟ್ ಮಾಡ್ಸೋಕ್ ಕಳಿಸಿ ಆಮೇಲೆ ಬೇರೆ ಕ್ಲಾಸಲ್ಲಿ ಕೂರಿಸಿರುವಂಥದ್ದು, ರಿಸ್ಕ್ ಬೇಡ ಅಂತ. ಸ್ಕೂಲ್ ಕೊಠಡಿಗಳಿಗೆ ಸ್ಯಾನಿಟೈಸ್ ಮಾಡಲು ಕ್ರಮ ವಹಿಸೋದು. ಸರ್ಕಾರಿ ಶಾಲೆಗಳಾಗ್ಬಿಟ್ರೆ ಸರ್ಕಾರವೇ ಅದ್ರ ಬಗ್ಗೆ ಕ್ರಮವನ್ನ ತಗೊಳ್ಬೇಕು. ಪ್ರೈವೇಟ್ ಸ್ಕೂಲ್ಗಳು ಆಲ್ಮೋಸ್ಟ್ ಇಂತಹ ವಿಚಾರಗಳಲ್ಲಿ ಜಾಗೃತಿಯನ್ನ ವಹಿಸ್ತಾರೆ, ಸ್ವಲ್ಪ ಒಂದು ಹೆಜ್ಜೆ ಮುಂದೆನೆ ಅಂತ ಹೇಳ್ಬೋದು. ಅವರಿಗೂ ಕೂಡ ಇನ್ನೊಂದ್ಸಲ ಆದೇಶವನ್ನ ಮಾಡೋದು. ಪ್ರಾರ್ಥನೆ, ಆಟದ ಸಮಯ, ಊಟದ ಸಮಯ ಇಂತಹ ಕಡೆ ಅಂತರವನ್ನ ಕಾಪಾಡುದು. ಅಂದ್ರೆ ಪ್ರೇಯರಿಗೆ ನಿಲ್ಲಿಸಿದಾಗ ಒಬ್ರಿಂದ ಒಬ್ರು ತುಂಬಾ ಹತ್ತಿರದಲ್ಲಿ ನಿಂತಿರ್ತಾರೆ. ಆಟದ ಟೈಮ್ ಯಾರೋ ಒಬ್ಬೊಬ್ಬರೇ ಆಟಾಡ್ಕೊಳಕ್ ಹೋಗಲ್ಲ, ಎಲ್ಲ ಒಟ್ಟಿಗೆ ಸೇರಿ ಆಟಾಡೋದು. ಊಟ ಟೈಮಲ್ಲಿ ಗುಂಪಲ್ಲಿ ಕೂತಿರುತ್ತವೆ ಮಕ್ಕಳು. ಹೀಗಿರುವಾಗ ಕರೋನಾ ಹೆಚ್ಚಾಯಿತು ಅಂದ್ರೆ ಆಗ ಇಂತಹ ಸೋಷಿಯಲ್ ಡಿಸ್ಟೆನ್ಸ್ ಇಂಥ ಜಾಗದಲ್ಲಿ ಮೇಂಟೈನ್ ಮಾಡಿಸೋದು ಅಂತ. ಪ್ರಾರ್ಥನೆ, ಆಟದ ಸಮಯ, ಊಟದ ಟೈಮಲ್ಲಿ ಅಂತರ ಕಾಪಾಡೋಕೆ ಒಂದು ರೂಲ್ಸ್ ತರೋದು. ಜನವರಿ ಮೊದಲ 2 ವಾರ ಕೇಸ್ ನೋಡ್ಕೊಂಡು ಇಷ್ಟೊತ್ತು ನಾವೇನ್ ಮಾತಾಡಿದ್ವಿ ಅಂದ್ರೆ ಬೆಂಚಲ್ಲಿ ಇಬ್ಬಿಬ್ರನ್ನ ಕೂರ್ಸೋದಾಗಿರ್ಬೋದು, ಹುಷಾರಿಲ್ದಲ್ಲೇ ಇರೋ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆ ಮಾಡೋದಾಗಿರ್ಬೋದು, ಹೀಗೆ ಮತ್ತು ಆಟ ಆಡುವಾಗ, ಊಟ ಮಾಡುವಾಗ ಮಕ್ಕಳಿಗೆ ಅಂತರವನ್ನ ಕಾಯ್ದುಕೊಳ್ಳೋಕೆ ಒಂದು ಸೂಚನೆಯ ಕೊಡುವಂಥದ್ದು, ಸ್ಯಾನಿಟೈಸ್ ಮಾಡೋದು ಕ್ಲಾಸ್ ರೂಮ್ಗಳಿಗೆ. ಇವೆಲ್ಲವನ್ನ ಯಾವಾಗ ಅಂದ್ರೆ ನಾಳೆಯಿಂದನೇ ಮಾಡ್ಬಿಡಲ್ಲ. ಕೇಸ್ ನೋಡ್ತಾರೆ. ಈಗ ಇವತ್ತೆಷ್ಟು 22ನೇ ತಾರೀಕು, ಇನ್ನೊಂದು 9 ದಿನ ಆಗ್ಬಿಟ್ರೆ ಈ ತಿಂಗಳು ಮುಗಿಯತ್ತೆ. ಕೇಸ್ಗಳು ಈ ತಿಂಗಳು ಹೆಚ್ಚಾಗಿದೆ, ಜನವರಿ ಮೊದಲ 2 ವಾರ ಎಷ್ಟು ಬಂತು, ಇವೆಲ್ಲ ನೋಡ್ಕೊಂಡು ಆಮೇಲೆ ಸ್ಕೂಲ್ ಕಾಲೇಜಲ್ಲಿ ಇಂಥ ನಿರ್ಧಾರ ಮಾಡೋದಾ ಬೇಡವಾ, ಈ ನಿರ್ಧಾರಕ್ಕೆ ಬರ್ತಾರೆ. ಈ ಬೆಳಗಾವಿಯ ಬ್ರಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆಗಳ ಆಗರವೇ ಆಗ್ಬಿಟ್ಟಿದೆ. ಬರೀ ಒಂದಲ್ಲ ಒಂದು ಎಡವಟ್ಟುಗಳಿಂದಲೇ ಈ ಬ್ರಿಮ್ಸ್ ಆಸ್ಪತ್ರೆ ಹೆಸರು ಮಾಡ್ಕೊಳ್ತಾ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದ ವೈರಾಣು ಸಂಶೋಧನೆ ಮತ್ತು
ರೋಗ ಪತ್ತೆ ಯಂತ್ರ ಸ್ಥಗಿತಗೊಂಡಿದೆ. ಮುಖ್ಯ ಸೆನ್ಸರ್ ಹಾಳಾದ ಕಾರಣ ಇಲ್ಲಿ RT-PCR ಚೆಕಿಂಗ್ ಆಗ್ತಾ ಇಲ್ಲ. ಇದರಿಂದ ರೋಗಿಗಳಿಗೆ ಕೋವಿಡ್ ಪಾಸಿಟಿವ್ ಇದೆಯಾ ಇಲ್ವಾ ರಿಸಲ್ಟ್ ಗೊತ್ತಾಗ್ತಿಲ್ಲ. ಯಂತ್ರ ನಿಷ್ಕ್ರಿಯಗೊಂಡ ಕಾರಣ 6 ಜನ ಕೆಲಸ ಇಲ್ಲದೆ ಖಾಲಿ ಕುಳಿತಿದ್ದಾರೆ. ಯಂತ್ರ ಹಾಳಾದ ಕಾರಣ ಈಗ ಬೆಳಗಾವಿಯ ಎಲ್ಲಾ ಟೆಸ್ಟಿಂಗ್ ಸ್ಯಾಂಪಲ್ ಅನ್ನ ಚಿಕ್ಕೋಡಿ ಕಳಿಸಲಾಗ್ತಾ ಇದೆ. ಈ ಬಗ್ಗೆ ನಮ್ಮ ಬೆಳಗಾವಿ ಪ್ರತಿನಿಧಿ ದಿಲೀಪ್ ಒಂದು ವಾಕ್ಥ್ರೂ ಕೊಟ್ಟಿದ್ದಾರೆ, ನೋಡ್ಕೊ ಬರೋಣ. ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಅಂತ ಹೇಳ್ಕೊಂಡ ಬೆಳಗಾವಿ ಜಿಲ್ಲೆಯ ಏನು ಒಂದು ಬಿಮ್ಸ್ ಆಸ್ಪತ್ರೆಯಲ್ಲಿ ವೈರನ್ ಪತ್ತೆ ಏನು ಆರ್ಟಿಫಿಷಿಯಲ್ ಮಷೀನ್ ಇದೆ ಅದು ಬಂದ್ ಬಿದ್ದಿರುವಂತದ್ದು. ಇದು ಬಹಳ ದೊಡ್ಡ ಸುದ್ದಿ. ಯಾಕೆ ಅಂತಂದ್ರೆ ಇವತ್ತು ಏನು ಸರ್ಕಾರಗಳು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ರೆ, ಆದ್ರೆ ಇವತ್ತು ಇಲ್ಲಿ JN-1 ಇದೆಯಾ ಇಲ್ಲ ಅಂತಕ್ಕಂಥ ಒಂದು ಟೆಸ್ಟ್ ಅನ್ನ ಮಾಡ್ತಕ್ಕಂಥ ಏನು ಮಷೀನ್ ಇದೆ, ಮಷೀನ್ ಬಂದು ಬಿದ್ದಿರುವಂತದ್ದು. ಇದನ್ನ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಸುಮಾರು ದಿನಗಳ ಬಿದ್ದು, ಯಾಕಂದ್ರೆ 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆರಂಭವಾದಂತ ಈ ಒಂದು ಮಷೀನ್ ಇದೆ. ಆಗಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಗೋವಿಂದ ಕಾರಜೋಳ ಅವರು ಇದನ್ನು ಉದ್ಘಾಟನೆ ಮಾಡಿದ್ರು. ಒಂದಿಷ್ಟು ಆಯಿತು, ಆದರೆ ಈಗ ಈ ಮಷೀನ್ ಬಂದಿದೆ, ನಾಳೆಗೆ ಆಗ್ಬೋದು, ಸರಿ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಯಾಕಂತಂದರೆ ಈ ಮಷೀನ್ ಇರೋದ್ರಿಂದನೇ ವೈರಸ್ ಏನಾಗಿದೆ, ಕರೋನಾ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಭಾಳ ಫಾಸ್ಟಾಗಿ ಗೊತ್ತಾಗೋದಂತು. ಮತ್ತು ಈಗ ಮ್ಯಾನ್ಯುವಲ್ ಆಗಿ ಮಾಡಬೇಕಾಗತ್ತೆ. ಈಗ ಈ ಒಂದು ಮಷೀನ್ ಯೂಸ್ ಇಲ್ಲದೆ ಇರೋದ್ರಿಂದ ಈ ಒಂದು ಬೆಳಗಾವಿ ನಗರ ಜಿಲ್ಲೆಯಾದಂಥ ಬರ್ತಕ್ಕಂಥ ಏನು ಪೇಷಂಟ್ಸ್ ಇದೆ, ಆ ಪೇಷಂಟ್ಸ್ಗಳಿಗೆ ಒಂದಿಷ್ಟು ತೊಂದರೆ ಹೋಗೋ ಚಾನ್ಸಸ್ ಇರುವಂಥದ್ದು. ಯಾಕಂತಂದರೆ ಇಮಿಡಿಯೇಟ್ ಆಗಿ ರಿಪೋರ್ಟ್ ಸಿಗುವಂಥದ್ದು. ಈಗ ಮ್ಯಾನ್ಯುವಲ್ ಆಗಿ ಮಾಡಬೇಕಾಗಿರುವಂಥದ್ದು ಎಲ್ಲ ವಿಚಾರವಾಗಿ ಬಿಮ್ಸ್ನ ಡೈರೆಕ್ಟರ್ ಅಂತ ಡಾಕ್ಟರ್ ಅಶೋಕ್ ಅವ್ರ ನಮ್ಮ ಜೊತೆ ಬನ್ನಿ, ಅವರನ್ನು ಮಾತಾಡ್ಸೋಣ. ಸರ್, ಎಷ್ಟು ದಿನಗಳಿಂದ ಬಂದು ಬಿದ್ದಿದೆ ಸರ್ ಇದು ಆಲ್ಮೋಸ್ಟ್ ಒಂದು 3 ಮಂತ್ಸಿಂದ ಬಂದು ಬಿದ್ದಿದೆ. ನಾವು ಈಗ ಅವರಿಗೆ ರಿಪೀಟೆಡ್ಲಿ ಈಗ ರಿಮೈಂಡ್ರು ಹಾಕಿದ್ದೆವು. ಇದು ಇಂಪೋರ್ಟೆಡ್ ಮೆಷಿನ್ಸ್, ಇದರದ್ದೊಂದು ಸೆನ್ಸರ್ ಹೋಗಿದೆ. ಆ ಸೆನ್ಸರ್ ಪಾರ್ಟ್ ಸಿಗ್ತಾ ಇಲ್ಲ ಅಂತೇಳಿ ಅವ್ರ ಕಂಪ್ನಿಯವರು ಇದು ಮಾಡಿದ್ದಾರೆ. ಬಟ್ ಈಗ ಸಿಕ್ಕಿದೆ, ವಿದಿನ್ 2-3 ಡೇಸಲ್ಲಿ ಅವ್ರು ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗ ಬಟ್ ನಮ್ಮದು ಏನಿದೆ ಕಿಟ್, ಈಗ ಸ್ಯಾಂಪಲ್ ಕಲೆಕ್ಷನ್ ನಿರಂತರವಾಗಿ ಕ್ಯಾಸುಯಾಲಿಟಿಯಲ್ಲಿ ಮಾಡ್ತಿದ್ದೆವು. ಈಗ ಈಗ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರೆ ನಾವು ಚಿಕ್ಕೋಡಿಗೆ ಕಳಿಸ್ತಿದ್ದೆವು. ಈಗ ಕೇಸಸ್ ಭಾಳ ಕಡಿಮೆ ಬರ್ತದೆ. ಈಗ ಸದ್ಯದಲ್ಲಿ ಏನಾಗಿದೆ, ತಿಂಗಳಿಗೆ ಒಂದು 5-6 ಕೇಸ್ ಅಷ್ಟೇ ಬರ್ತಿದೆ. ಅದು ಯಾರ ಫಾರಿನಿಗೆ ಹೋಗುವವರು, ಅವರು ಈಗ ನಮಗೆ ಟೆಸ್ಟ್ ಅವರು ಬೇಕಂತ ಹೇಳಿ ಬರ್ತಿದ್ದಾರೆ. ಮತ್ತೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ RT-PCR ಮಷೀನ್ ತಗೊಂಡ್ಕೊಂಡು ಈಗ ತಾವು ಚಿಕ್ಕೋಡಿಗೆ ವಾಪಸ್ 75-80 ಕಿಲೋಮೀಟರ್ ವಾಪಸ್ ಕಳಿಸುವಂಥದ್ದು ಒಂದಿಷ್ಟು ರೋಗಿಗಳಿಗೆ ಅನಾನುಕೂಲ ಆಗೋದಿಲ್ವಾ ಇದು? ಅಲ್ಲ, ಈಗ ರೋಗಿ ಅಂದ್ರೆ ನಮಗೆ ತಿಂಗಳಿಗೆ 4-5-6 ಬರ್ತಿದೆ ಅಷ್ಟೇ. ನಾವು ಸ್ಯಾಂಪಲ್ ಕಲೆಕ್ಷನ್ ಮಾಡ್ತಿದ್ದೆವು. ಈಗ ಕೇಸ್ ನಮ್ಮಲ್ಲಿ ಬೆಳಗಾವಿಯಲ್ಲಿ ಈಗ ನಮ್ಮಲ್ಲಿ ಯಾವುದು ಅಂತ ಸಸ್ಪೆಕ್ಟೆಡ್ ಕೇಸ್ ಈಗ ಇದಾಗ್ತಾ ಇಲ್ಲ, ಬಂದಿಲ್ಲ. ಹಾಗಾಗಿ ಈಗ ನಾವಾಗಿದೆ ಇದನ್ನು ನಾವು ರಿಪೀಟೆಡ್ಲಿ ಅವರಿಗೆ ರಿಮೈಂಡ್ ಮಾಡ್ತಿದ್ದೆವು ಕಂಪ್ನಿಗೆ. ಇಂಪೋರ್ಟೆಡ್ ಮೆಷಿನ್ ಇರೋದ್ರಿಂದ ಇದರ ಸೆನ್ಸರ್ ಇದು DME ಅವ್ರು ಪರ್ಚೇಸ್ ಮಾಡ್ರೆ ಅಲ್ಲಿಂದ ಬಂದಿರ್ತಾರೆ. ಸ್ಟಾರ್ಟ್ ಆದ್ರೆ ಎಷ್ಟು ದಿನಕ್ಕೆ ಎಷ್ಟು ಟೆಸ್ಟ್ ಆಗುತ್ತೆ? ಇದು ಸ್ಟಾರ್ಟ್ ಆದ್ರೆ ನಮ್ಗೆ ಡೈಲಿ ಮಿನಿಮಮ್ 100 ಇದು ಮಾಡ್ತೇವೆ, ನಾವು ಟೆಸ್ಟ್ ಮಾಡ್ಬೋದು. ಮತ್ತು ಇವನ್ ನಾವು 24 hours ರನ್ನಿಂಗ್ ಇಟ್ಟರೆ ಜಾಸ್ತಿಯೂ ಮಾಡ್ಬೋದು. ಅಪ್ ಟು 400 ವರೆಗೆ ಮಾಡ್ತೇವೆ ನಾವು. ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಟೆಕ್ನಿಷಿಯನ್ಸ್? ಇದರಲ್ಲಿ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ HOD ಇಸ್ ದ ಇನ್ಚಾರ್ಜ್ ಫಾರ್ ದಿಸ್ ಲ್ಯಾಬ್. ಮತ್ತೆ ಟೆಕ್ನಿಷಿಯನ್ 4 ಜನ ಇದ್ದಾರೆ. ಈಗ ಮೇನ್ ಅಂದರೆ ಈಗ ನಾವು ಕಿಟ್ಟು ಈಗ ಹುಬ್ಬಳ್ಳಿಯಿಂದ ಬರಬೇಕದು. ಅದು ಕಿಟ್ಟಿಗೆ ಈಗ ನಾವು ಇವತ್ತೊಬ್ಬರನ್ನ ಕಳಿಸಿದ್ದೇವೆ. ಅದು ಕಿಟ್ ತೊಗೊಂಡು ಬರ್ತಾರೆ. ಮತ್ತು ಇವತ್ತು ಅಥವಾ ನಾಳೆ ಅದು ರಿಪೇರಿಯೂ ಆಗ್ತದೆ. ಅದು ಆಗಿದ್ಮೇಲೆ ಇದು ಸ್ಟಾರ್ಟ್ ಮಾಡ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಮಷಿನ್ ಬಂದಿರುವಂಥದ್ದು ಇದರಿಂದ ಯಾವುದೋ ಕೂಡ ಏನಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಾವು ಮ್ಯಾನ್ಯುವಲ್ ಕಿಟ್ಟಿಂದ ಮಾಡ್ತಿದ್ದೆವು, RT-PCR ಕಲೆಕ್ಷನ್ ಮಾಡ್ತಿದ್ದೆವು, RT-PCR ಕಿಟ್ಟಿಂದ ಮಾಡ್ತಿದ್ದೆವು, ಏನೂ ಪ್ರಾಬ್ಲಮ್ಸ್ ಇಲ್ಲ. ದಿನಕ್ಕೆ 300-400 ಚೆಕ್ಸ್ಗಳನ್ನು ಮಾಡಬೇಕಾಗಿತ್ತು, ಅದು ಈಗ ಸದ್ಯ ಸ್ಥಗಿತ ಆಗಿರುವಂಥದ್ದು. ಆದರೆ ಈಗ ಅಂದ್ರೆ ಆರ್ಟಿಫಿಷಿಯಲ್ ಮಾಡ್ತಾ ಇರತಕ್ಕಂಥ ಏನೋ ಅದನ್ನು ಮ್ಯಾನ್ಯುವಲ್ ಆಗಿ ಮಾಡ್ತಾ ಇದ್ದೀವಿ. ಸುಮಾರು 3 ಕೋಟಿಗೂ ಹೆಚ್ಚು ಖರ್ಚಾದಂಥ ಈ ಒಂದು ಮಷೀನಲ್ಲಿ ಏನಾಗಿದೆ ಅಂದ್ರೆ ಸೆನ್ಸರ್ ಹೋಗಿರುವಂಥದ್ದು. ಕಳೆದ 3 ತಿಂಗಳಿಂದ ಏನು ಬಿಮ್ಸ್ ಅವರು ಒಂದು ಪತ್ರಲೋಪನ ಮಾಡ್ತಾ ಇದ್ದಾರೆ, ಪತ್ರವ್ಯವಹಾರ ಮಾಡ್ತಾರೆ. ಆದಷ್ಟು ಬೇಗ ಬಂದು ಈ ಒಂದು ರೆಡಿ ಮಾಡಬೇಕು ಅಂತ ಪರ್ಸನಲ್ ಆಗಿ ಕೂಡ ಫೋನ್ ಮಾಡಿದ್ದಾರೆ. ಆದರೆ ಇದುವರೆಗೆ ಅವರು ಯಾವುದೇ ಸ್ಪಂದನೆ ಮಾಡಿಲ್ಲ. ಆದರೆ ಈಗ ಏನಾಗಿದೆ ಅಂತಂದ್ರೆ ಸರ್ಕಾರದ ಮಾರ್ಗಸೂಚಿ ಬಂದ ಮೇಲೆ ಬಹಳಷ್ಟು ಹೆಚ್ಚಿಕೊಂಡಿರುವಂಥದ್ದು. ಮತ್ತೆ ನಾಳೆ ಹೊತ್ತಿಗೆ ಈ ಒಂದು ರೆಡಿ ಆಗ್ಬೋದು ಅಂತ ಹೇಳಿ ಆಶಯವನ್ನು ಕೂಡ ಡಾಕ್ಟರ್ ಅಶೋಕ್ ಅವರು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರಂದೊಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ದೇಶದಲ್ಲಿ ಮತ್ತು ರಾಜ್ಯದಲ್ಲೂ ಕೂಡ ಕೇಸ್ ಹೆಚ್ಚಾಗ್ತಾ ಇರೋದ್ರಿಂದ ರಾಯಚೂರು ಜಿಲ್ಲಾಡಳಿತ ಕೂಡ ಈ ವಿಚಾರದಲ್ಲಿ ಹಿಂದುಳಿದಿಲ್ಲ, ಹೈ ಅಲರ್ಟ್ ಅನ್ನ ತಗೊಂಡಿದೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಬೆಡ್ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. 520 ಬೆಡ್ ಆಸ್ಪತ್ರೆಯಲ್ಲಿ 100 ವೆಂಟಿಲೇಟರ್ಗಳ ವ್ಯವಸ್ಥೆ ಈಗಾಗಲೇ ರೆಡಿ ಮಾಡಿದ್ದಾರೆ. 30 ಬೆಡ್ಗಳನ್ನ ಈಗ ಸದ್ಯಕ್ಕೆ ರೆಡಿ, ಯಾರು ಹೋದ್ರೂ ಕೂಡ ರೆಡಿ ಪೇಷಂಟ್ಸ್ಗಳು ಅನ್ನೋ ರೀತಿಯಲ್ಲಿ ಸಜ್ಜುಗೊಳಿಸಿದ್ದಾರೆ. ಈ ಕುರಿತು ನಮ್ಮ ರಾಯಚೂರು ಪ್ರತಿನಿಧಿ ವಿಜಯ್ ಜಾಗಟಿಕಲ್ ಒಂದು ವರದಿ ಕೊಟ್ಟಿದ್ದಾರೆ, ನೋಡ್ಕೊ ಬರೋಣ. ಒಮಿಕ್ರಾನ್ ಉಪತಳಿ JN-1 ಆತಂಕ ಹಿನ್ನೆಲೆ ರಾಯಚೂರಿನಲ್ಲೂ ಕೂಡ ಜಿಲ್ಲಾಡಳಿತ ಕಟ್ಟೆಚ್ಚರವನ್ನ ವಹಿಸಲಿಕ್ಕೆ ಶುರು ಮಾಡಿದೆ. ನಾವೀಗ ರಾಯಚೂರಿನ ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಇರುವಂಥದ್ದು. ಈಗ ಇಲ್ಲಿ ಕೋವಿಡ್ ಇಂಟೆನ್ಸಿವ್
ಏನು ಕೇರ್ ಯೂನಿಟ್ ಅನ್ನು ಈಗಾಗಲೇ ಸ್ಥಾಪಿಸಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಕಷ್ಟು ಸಿದ್ಧತೆಯನ್ನ ರಿಮ್ಸ್ ಹಾಸ್ಪಿಟಲ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಏನೆಲ್ಲ ಸಿದ್ಧತೆಗಳಾಗಿದೆ ಅನ್ನೋದನ್ನ ನೋಡೋಣ. ಈಗಾಗಲೇ ಏನು ಕೋವಿಡ್ನ 1ನೇ ಅಲೆ ಮತ್ತು 2ನೇ ಅಲೆಯ ಸಮಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾದ ಬಳಿಕ ಸಾಕಷ್ಟು ಸಲಕರಣೆಗಳನ್ನು ಕೂಡ ಇಲ್ಲಿ ಜೋಡಿಸಲಾಗಿತ್ತು. ಅದೇ ರೀತಿ ಈಗ ಏನು JN1 ಆತಂಕ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ರಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು 30 ಬೆಡ್ಗಳು ಇದಕ್ಕಾಗಿನೇ ಮೀಸಲಿಟ್ಟಿದ್ದಾರೆ. ಅದರಲ್ಲಿ ಈಗ 10 ಬೆಡ್ಗಳು ಸಂಪೂರ್ಣ ಉಪಕರಣಗಳಿಂದ ಸಿದ್ಧತೆ ಆಗಿರೋದನ್ನ ಈಗಾಗಲೇ ಅಧಿಕಾರಿಗಳು ತಿಳಿಸಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಏನು ವೆಂಟಿಲೇಟರ್ ಏನಿದೆ ಅದನ್ನ ನಾವಿಲ್ಲಿ ತೋರಿಸ್ತಾ ಇದ್ದೀವಿ, ಅದರ ಒಂದು ಸಿದ್ಧತೆಗಳು ಕೂಡ ಇಲ್ಲಿ ಆಗಿರುವಂಥದ್ದು. ಈಗಾಗಲೇ ಒಂದು 30 ವೆಂಟಿಲೇಟರ್ಗಳನ್ನ ಇದಕ್ಕಾಗಿಯೇ ಮೀಸಲಿಟ್ಟಿರುವಂಥದ್ದು. ಜೊತೆಗೆ ಏನು ಮಲ್ಟಿ ಪ್ಯಾರಾ ಏನೊಂದು ಡಿಸ್ಪ್ಲೇ ಕಾಣ್ತಾ ಇದೆ, ಮಾನಿಟರ್, ಅದರ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಬೆಡ್ ಕೂಡ ಏನು ಆಕ್ಸಿಜನ್ನ ಸೌಲಭ್ಯವನ್ನು ಒದಗಿಸಿರುವಂಥದ್ದು ಕಾಣ್ತಾ ಇದೆ. ಜೊತೆಗೆ ಬಂದಂಥ ಏನು ಪೇಷಂಟ್ಗಳಿಗೆ ಒಂದು ಎಕ್ಸ್ರೇ ಮಾಡಲಿಕ್ಕೆ ಎಕ್ಸ್ರೇ ಮೆಷಿನನ್ನು ಕೂಡ ಇಲ್ಲಿ ಇಟ್ಟಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಆಂಧ್ರ ಮತ್ತು ತೆಲಂಗಾಣದ ಗಡಿ ಭಾಗದಲ್ಲಿ ರಾಯಚೂರು ಜಿಲ್ಲೆ ಇರೋದ್ರಿಂದ ಮುಖ್ಯವಾಗಿ ಹೆಚ್ಚು ಕಟ್ಟೆಚ್ಚರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ, ನಿಗಾ ವಹಿಸಬೇಕಾಗುತ್ತೆ. ಗಡಿ ಭಾಗದಿಂದ ಕೂಡ ಸಾಕಷ್ಟು ಜನ ಬರೋದ್ರಿಂದ ಎಚ್ಚರಿಕೆಯನ್ನ ವಹಿಸಬೇಕು. ಆ ಒಂದು ನಿಟ್ಟಿನಲ್ಲಿ ಏನು ಈಗಾಗಲೇ ರಿಮ್ಸ್ನ ಅಧಿಕಾರಿಗಳು ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ನಾವು ಅವ್ರನ್ನೇ ಕೇಳೋಣ, ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ, ಟೋಟಲ್ ಎಷ್ಟು ಬೆಡ್ಗಳ ವ್ಯವಸ್ಥೆ ಇದೆ, ಎಷ್ಟು ಆಕ್ಸಿಜನ್ ಬೆಡ್ ಇದೆ, ಎಷ್ಟು ವೆಂಟಿಲೇಟರ್ಗಳ ಒಂದು ಬೆಡ್ನ ವ್ಯವಸ್ಥೆ ಇದೆ ಅನ್ನುವಂಥದ್ದು ಕೂಡ ಕೇಳೋಣ. ಮತ್ತು ಆಕ್ಸಿಜನ್ಗೆ ಏನೆಲ್ಲ ತಯಾರಿಯನ್ನು ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಕೇಳೋಣ. ಏನು ರಿಮ್ಸ್ ಆಸ್ಪತ್ರೆಯ MS ಆದಂತಹ ಭಾಸ್ಕರ್ ಅವರು ಇದ್ದಾರೆ, ಡಾಕ್ಟರ್ ಭಾಸ್ಕರ್ ಅವ್ರನ್ನ ಕೇಳೋಣ. ಸರ್, ಈಗ ಏನು ಒಂದು ಆತಂಕ ಎಲ್ಲೆಡೆ ಇದಾಗ್ತಾ ಇರುವಂಥದ್ದು, ಈಗಾಗಲೇ ಕೇರಳ, ತಮಿಳುನಾಡಿನಲ್ಲಿ ಪ್ರಕರಣ, ಜೊತೆಗೆ ರಾಜ್ಯದಲ್ಲೂ ಕೂಡ ಪ್ರಕರಣ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಿಮ್ಸ್ ಆಸ್ಪತ್ರೆಯಲ್ಲಿ ಏನೆಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದೀರಿ? ಈಗ ರಾಜ್ಯದಲ್ಲಿ ಈಗ ಕಾಣಿಸಿಕೊಂಡಿರತಕ್ಕಂಥ ಕೋವಿಡ್ ಪ್ರಕರಣಗಳ ಕಟ್ಟೆಚ್ಚರ ವಹಿಸುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಮಾರ್ಗಸೂಚಿಗಳನ್ನು ಸುತ್ತೋಲೆ ಮುಖಾಂತರ ಹೊರಡಿಸಿದೆ. ಇದರ ಅನ್ವಯ ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಈಗಾಗಲೇ ಸರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರಾರಂಭಿಕವಾಗಿ 30 ಹಾಸಿಗೆಗಳ ಸಾಮರ್ಥ್ಯದ ವಾರ್ಡ್ ಅನ್ನು ನಾವು ಕೋವಿಡ್ ಸಲುವಾಗಿ ಮೀಸಲಿರಿಸಿದ್ದೇವೆ. ಈ ವಾರ್ಡಿನಲ್ಲಿ ಎಲ್ಲ 30 ಹಾಸಿಗೆಗಳು ICU ಗುಣಮಟ್ಟದಾಗಿರುತ್ತದೆ ಮತ್ತು ಪ್ರತಿಯೊಂದು ಬೆಡ್ಗೂ ಸಹ ವೆಂಟಿಲೇಟರ್ ಸೌಲಭ್ಯದ ಜೊತೆಗೆ ಮಲ್ಟಿಪ್ಯಾರಾ ಮಾನಿಟರ್ಸ್, ಸಿರಿಂಜ್ ಪಂಪ್ಗಳು ಮತ್ತು ಇನ್ನಿತರ ಪರಿಕರಗಳನ್ನು ಅಳವಡಿಸಲಾಗಿದೆ. ಹಾಗೂ ಮೊಬೈಲ್ ಎಕ್ಸ್ರೇ ವ್ಯವಸ್ಥೆ, ಮೊಬೈಲ್ 2D ಎಕೋ, ಡಿಫಿಬ್ರಿಲೇಟರ್, ABG ಮೆಷಿನ್ ಮತ್ತೆ ECG 12 ಚಾನಲ್ ಪ್ಯಾರಾಮೀಟರ್ ECG ಮತ್ತು ಇನ್ನಿತರ ಅವಶ್ಯಕ ವಸ್ತುಗಳನ್ನ ಈಗಾಗಲೇ ಸಿದ್ಧತೆಯನ್ನು ಮಾಡಿ ಇಟ್ಟುಕೊಂಡಿದ್ದೇವೆ. ಈಗ ಆಕ್ಸಿಜನ್ಗೆ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿದ್ರೆ? ಯಾಕೆಂದ್ರೆ ಈ ಹಿಂದೆ ಕೋವಿಡ್ನ ಮೊದಲ ಅಲೆ, 2ನೇ ಅಲೆಯಲ್ಲಿ ಆಕ್ಸಿಜನ್ ಸಾಕಷ್ಟು ಸಮಸ್ಯೆಗಳು ಸಾಕಷ್ಟು ಕಡೆ ಎದುರಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಆಕ್ಸಿಜನ್ ಸೌಲಭ್ಯ ಯಾವ ರೀತಿ ಇದೆ? ಈಗ ನಮ್ಮಲ್ಲಿ ಇದುವರೆಗೂ 3 ಕೋವಿಡ್ ಅಲೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದೇವೆ. ಇಂಥ ಸಂದರ್ಭದಲ್ಲೂ ಸಹ ಆಕ್ಸಿಜನ್ ಕೊರತೆ ಕಂಡು ಬಂದಿಲ್ಲ. ಆದರೂ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರದಿಂದ ನಮಗೆ 20 KL ಸಾಮರ್ಥ್ಯದ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಒಂದು ಘಟಕವನ್ನು ಈಗಾಗಲೇ ನಾವು ಸ್ಥಾಪಿಸಲಾಗಿದೆ. ಇದರಿಂದ ನಿರಂತರವಾಗಿ ನಿರಾತಂಕವಾಗಿ ಆಕ್ಸಿಜನ್ ಸರಬರಾಜು ಕನಿಷ್ಠ